ನಮಸ್ಕಾರ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಭಾರತದ ದೊಡ್ಡ ಡ್ಯಾಮ್ಗಳು ಯಾವುವು, ಅವು ಎಲ್ಲೆಲ್ಲಿವೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಗೆಳೆಯರೆ. ಹರಿಯುವ ನೀರನ್ನು ನಿಲ್ಲಿಸಿ ಆ ನೀರನ್ನು ತನ್ನ ಅವಶ್ಯಕತೆಗೆ ಬಳಸಿಕೊಳ್ಳುವ ಚಾಣಾಕ್ಷತನ ಮನುಷ್ಯನಿಗೆ ಇದೆ. ನಮ್ಮ ದೇಶದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಡ್ಯಾಮ್ಗಳಿವೆ. ಈ ವಿಡಿಯೋದಲ್ಲಿ ನಮ್ಮ ದೇಶದ ಅತಿ ಎತ್ತರವಾದ 10 ಡ್ಯಾಮ್ಗಳ ಬಗ್ಗೆ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಭಾರತದಲ್ಲಿ ಮೊದಲನೇ ಅತಿ ಎತ್ತರದ ಡ್ಯಾಮ್ ತೆಹ್ರಿ ಡ್ಯಾಮ್ ಆಗಿದೆ. ಇದು ಭಾಗೀರಥಿ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. 2006ರಲ್ಲಿ ಈ ಡ್ಯಾಮ್ ಅನ್ನು ಲೋಕಾರ್ಪಣೆ ಮಾಡಲಾಗಿದೆ. ಈ ಡ್ಯಾಮ್ನಿಂದ ನಿರ್ಮಿತವಾದ ಜಲಾಶಯದ ಪ್ರದೇಶವು ಸುಮಾರು 52 ಕಿಲೋಮೀಟರ್ನಷ್ಟು ವಿಸ್ತಾರವಿದೆ. ಒಂದು ವೇಳೆ ಈ ಡ್ಯಾಮ್ ಏನಾದರೂ ಒಡೆದು ಹೋದರೆ ಉತ್ತರಾಖಂಡ್ ರಾಜ್ಯ ಮುಳುಗಿ ಹೋಗುತ್ತದೆ ಎಂದು ಹೇಳಲಾಗುತ್ತೆ. ಎರಡನೆಯದಾಗಿ ಬಾಕ್ರಾ ಡ್ಯಾಮ್. ಇದು ಹಿಮಾಚಲ ಪ್ರದೇಶದ ಬಿಸಾಲ್ಪುರ್ನ ಬಕ್ರಾ ಬಳಿ ಸಟ್ಲೆಜ್ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. 1963ರಲ್ಲಿ ಲೋಕಾರ್ಪಣೆಯಾಗಿದೆ. ಈ ಡ್ಯಾಮ್ ಸುಮಾರು 9.34 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೂರನೆಯದಾಗಿ ಚಮೇರಾ ಡ್ಯಾಮ್. ಇದು ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ರಾವಿ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ ಅನ್ನು ಕಟ್ಟಲಾಗಿದೆ. 1994ರಲ್ಲಿ ಈ ಡ್ಯಾಮ್ನ ಲೋಕಾರ್ಪಣೆ ಮಾಡುತ್ತಾರೆ. ಉತ್ತರಾಖಂಡ್, ಉತ್ತರ ಪ್ರದೇಶ, ದೆಹಲಿ, ಹಿಮಾಚಲ ಪ್ರದೇಶ, ಹರಿಯಾಣ ಇನ್ನು ಅಕ್ಕಪಕ್ಕ ರಾಜ್ಯಗಳಿಗೆ ಈ ಡ್ಯಾಮ್ ವರದಾನವಾಗಿದೆ. ಇನ್ನು ನಾಲ್ಕನೆಯದಾಗಿ ಇಡುಕ್ಕಿ ಡ್ಯಾಮ್. ಕೇರಳ ರಾಜ್ಯದ ಇಡುಕ್ಕಿ ತಾಲೂಕಿನ ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸುಮಾರು 70.5 ಟಿಎಂಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಡ್ಯಾಮ್ನ ಸಹಾಯದಿಂದ 780 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿದೆ. ಇನ್ನು ಐದನೆಯದಾಗಿ ಕೋಲ್ಡಂ ಡ್ಯಾಮ್. ಇದು ಹಿಮಾಚಲ ಪ್ರದೇಶದ ಬಿಸಾಲ್ಪುರ್ ಜಿಲ್ಲೆಯ ಸಟ್ಲೆಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಡ್ಯಾಮ್ ವಿದ್ಯುತ್ ಉತ್ಪಾದನೆ ಮಾಡುವ ದೃಷ್ಟಿಯಿಂದ ನಿರ್ಮಿಸಲಾಗಿದ್ದು 2015ರಲ್ಲಿ ಈ ಡ್ಯಾಮ್ ಲೋಕಾರ್ಪಣೆಯಾಯಿತು. ಆರನೆಯದಾಗಿ ಸರ್ದಾರ್ ಸರೋವರ್ ಡ್ಯಾಮ್. ಗುಜರಾತ್ ರಾಜ್ಯದ ನವಾಗಂ ಬಳಿ ನರ್ಮದಾ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ನ ನಿರ್ಮಿಸಲಾಗಿದೆ. ಕುಡಿಯುವುದಕ್ಕೆ, ಕೃಷಿ ಹಾಗೂ ವಿದ್ಯುತ್ ಉತ್ಪಾದನೆ ಮಾಡುವ ಉದ್ದೇಶದಿಂದ ಈ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. ಏಳನೆಯದಾಗಿ ರಂಜಿತ್ ಸಾಗರ್ ಡ್ಯಾಮ್. ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ನ ಗಡಿ ಪ್ರದೇಶದಲ್ಲಿ ಹರಿಯುವ ರಾವಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ಡ್ಯಾಮ್ನಿಂದ 600 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತಿದೆ. ಇನ್ನು ಎಂಟನೆಯದಾಗಿ ಶ್ರೀಶೈಲಂ ಡ್ಯಾಮ್. ಆಂಧ್ರಪ್ರದೇಶದ ನಂದ್ಯಾಲ್ ಜಿಲ್ಲೆಯ ಶ್ರೀಶೈಲಂ ಬಳಿ ಇರುವ ನಲ್ಲಮಲೈ ಬೆಟ್ಟದ ಕೃಷ್ಣಾ ನದಿಗೆ ಅಡ್ಡಲಾಗಿ 1981ರಲ್ಲಿ ನಿರ್ಮಿಸಲಾಗಿದೆ. ಈ ಡ್ಯಾಮ್ 178.74 ಟಿಎಂಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಇನ್ನು 9ನೆಯದಾಗಿ ನಾಗಾರ್ಜುನಸಾಗರ ಡ್ಯಾಮ್. ತೆಲಂಗಾಣದ ನಲಗೊಂಡ ಜಿಲ್ಲೆ ಹಾಗೂ ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ಕೃಷ್ಣಾ ನದಿಗೆ ಅಡ್ಡಲಾಗಿ ನಾಗಾರ್ಜುನಸಾಗರ ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಈ ಜಲಾಶಯವನ್ನು 1967ರಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಈ ಡ್ಯಾಮ್ 405 ಟಿಎಂಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. 10ನೆಯದಾಗಿ ಕೊಯ್ನಾ ಡ್ಯಾಮ್. ಮಹಾರಾಷ್ಟ್ರದ ಕೊಯ್ನಾ ನಗರದ ಕೊಯ್ನಾ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ ಅನ್ನು 1964ರಲ್ಲಿ ನಿರ್ಮಿಸಲಾಗಿದೆ. ಈ ಜಲಾಶಯವು 105 ಟಿಎಂಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಇದಾಗಿತ್ತು ಗೆಳೆಯರೇ ಈ ವಿಡಿಯೋನ ವಿಶೇಷತೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.